ಸುಮಾರು 75 ವರ್ಷಗಳ ಹಿಂದೆ ನನ್ನ ಅಜ್ಜ ಇದನ್ನು ಪ್ರಾರಂಭಿಸಿದರು. ನಾವು ಬೆಳೆದ ಮುಖ್ಯ ಬೆಳೆಗಳೆಂದರೆ ಗೋಧಿ, ಕಡಲೆ, ಸೋಯಾಬೀನ್ ಮತ್ತು ಹೆಸರು. ಸರ್, ಸಾಂಪ್ರದಾಯಿಕ ಮತ್ತು ಆಧುನಿಕ ಕೃಷಿ ಪದ್ಧತಿಗಳ ನಡುವಿನ ಇರುವ ವ್ಯತ್ಯಾಸವನ್ನು ಈ ಹಿಂದೆ ನಾವು ಕುಡುಗೋಲು, ಎತ್ತುಗಳಂತಹ ಸಲಕರಣೆಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ನೀರಿಗಾಗಿ ಮಳೆಯನ್ನು ಅವಲಂಬಿಸಿದ್ದೇವೆ ಆದರೆ ನಾವು ಈಗ ಆಧುನಿಕ ಸಲಕರಣೆಗಳನ್ನು ಜಾಸ್ತಿಯಾಗಿ ಬಳಸುತ್ತಿದ್ದೇವೆ. ಟ್ರ್ಯಾಕ್ಟರ್ಗಳು, ಕಲ್ಟಿವೇಟರ್ಗಳು, ಯಾಂತ್ರಿಕ ಕೂರಿಗೆ ಮತ್ತು ಹಾರ್ವೆಸ್ಟರ್ಗಳಂತಹ ಉಪಕರಣಗಳನ್ನು ನಾವು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ನಾವು ಇತ್ತೀಚೆಗೆ ಕೃಷಿ ಉಪಕರಣಗಳ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಓದಿ ತಿಳಿದಿದ್ದೇವೆ. ನಿಮಗೆ ಇದರ ಅಭಿಪ್ರಾಯವೇನು? ಹೌದು, ನಾವು ಯಂತ್ರಗಳ ಬಳಕೆಯನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ರೇಡಿಯೋ, ದೂರದರ್ಶನ ಹೀಗೆ ಮುಂತಾದ ಮೂಲಗಳಿಂದ ನಾವು ಕೃಷಿಯ ಬಗ್ಗೆ ಹಲವು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ. ಹೌದು, ಅಳವಡಿಸಿಕೊಂಡಿದ್ದೇವೆ. ಈ ವರ್ಷ ಪ್ರತಿ ಎಕರೆಗೆ 9 ರಿಂದ 11 ಕ್ವಿಂಟಲ್ಗಳಷ್ಟು ಅಡಕೆ ಮತ್ತು 20 ರಿಂದ 25 ಕ್ವಿಂಟಲ್ಗಳಷ್ಟು ಗೋಧಿಯನ್ನು ಪಡೆದಿದ್ದೇವೆ. ನನ್ನ ಅಭಿಪ್ರಾಯದಲ್ಲಿ ಉತ್ತಮ ಬೆಳೆ ಇಳುವರಿಗೆ ಹೊಸ ತಂತ್ರಜ್ಞಾನದ ಅಗತ್ಯವಾಗಿದೆ. ಸಬೀನಾ, ಇದು ರೈತರಿಗೆ ಪ್ರಯೋಜನಕಾರಿಯೇ? ನಾವು ಆರ್ಮಿಗಳ ಬಗ್ಗೆ ಕಲಿತಿದ್ವಲ್ಲ, ನಿಮ್ಗೆ ಗೊತ್ತಿಲ್ವಾ? ಇದು ನೋಡಿ, ಇದು ಎರೆಹುಳು. ಇದು ಮಣ್ಣನ್ನು ತಿರುಗಿ ಹಾಕುತ್ತವೆ ಮತ್ತು ಮಣ್ಣನ್ನು ಸರಿಯಾಗಿ ಗಾಳಿ ಆಡುವಂತೆ ಮಾಡುತ್ತವೆ ಮತ್ತು ಮಣ್ಣು ಫಲವತ್ತೆಯನ್ನು ಹೆಚ್ಚಿಸುತ್ತದೆ. ಇದಕ್ಕೆ ರೈತನಿಗೆ ಸಹಾಯ ಮಾಡಿದಂತಾಗುತ್ತದೆ. ಅದಕ್ಕೆ ರೈತನ ಪ್ರಯೋಜನ ಎನ್ನುವುದು. ಇದು ನೋಡಿ ಮಕ್ಕಳೇ, ಇದು ಹೆಸರು ಕಾಳು. ಇದನ್ನ 2 ದಿನ ನೀರಲ್ಲಿ ನೆನೆಸಿ ಇದನ್ನ ಮೊಳಕೆ ಬರುತ್ತೆ ಮಾಡಿದ್ರೆ ಇದನ್ನ ಸಾಂಬಾರ್ ಮಾಡಲು ಬಳಸ್ತಾರೆ. ಇದನ್ನ ತಕೊಳ್ಳಿ. ಹೆಸರು ಕಾಳು ನಾನು ಬುದ್ಧಿವಂತ. ಇದು ನೋಡಿ ಮಕ್ಕಳೇ, ಇದು ಗೋಧಿ. ನಮ್ಮ ಕಡೆ ಹೇಗೆ ಅಕ್ಕಿಯನ್ನು ಜಾಸ್ತಿ ಬಳಸ್ತಾರೋ, ಉತ್ತರ ಭಾರತದ ಕಡೆ ಗೋಧಿಯನ್ನು ಜಾಸ್ತಿ ಬಳಸ್ತಾರೆ. ಇದನ್ನ ಚಪಾತಿ ಮಾಡಲು ಬಳಸ್ತಾರೆ. ಇದನ್ನ ತಿಂದ್ರೆ ನಮ್ಮ ದೇಹ ಆರೋಗ್ಯವಂತವಾಗುತ್ತೆ. ಮೆಕ್ಕೆಜೋಳ, ಪಾಪ್ಕಾರ್ನ್ ಎಲ್ಲ ತಿಂದಿದ್ದೀರ ತಾನೆ? ತಿಂದಿದ್ದೀವಿ. ಇದರಿಂದಲೇ ಪಾಪ್ಕಾರ್ನ್ ಮಾಡೋದು. ಇದನ್ನ ತಗೊಳ್ಳಿ. ನಾನು ಬರೀ ಪಾಪ್ಕಾರ್ನ್ ಮಾತ್ರ ತಿಂದಿದ್ದೆ, ಆದರೆ ಇದರಿಂದ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಇದು ಮಸ್ಕಿನ ಜೋಳ. ಇದನ್ನ ರೊಟ್ಟಿ ಮಾಡಲು ಬಳಸ್ತಾರೆ. ರೊಟ್ಟಿ ತಿಂದ್ರೆ ನಮಗೆ ದೇಹಕ್ಕೆ ಒಳ್ಳೆಯದು, ನಮಗೆ ಪ್ರೋಟೀನ್ಗಳು ಸಿಗುತ್ತದೆ. ಇದೇ ನಾವು ಮಸ್ಕಿನ ಜೋಳ. ನಮ್ಮ ರೊಟ್ಟಿ ಅಷ್ಟೇ ಮಾಡ್ಕೊಡ್ತಿದ್ವಿ. ನಾನು ರೊಟ್ಟಿ ಅಷ್ಟೇ ತಿಂದಿದ್ದೆ, ಮಸ್ಕಿನ ಜೋಳ ನೋಡಿರಲಿಲ್ಲ. ಇದೆಲ್ಲ ಗೊತ್ತು ತಾನೆ ನಿಮಗೆ? ಹತ್ತಿ. ಹತ್ತಿನ ರೇಷ್ಮೆ ಬಟ್ಟೆ ಮಾಡಲು ಬಳಸ್ತಾರೆ. ಇದನ್ನ ಬೇಸಿಗೆ ಕಾಲದಲ್ಲಿ ತುಂಬಾ ಅತಿಯಾಗಿ ಬಳಸ್ತಾರೆ. ಬೇಸಿಗೆ ಕಾಲ ಅಂತಲ್ಲ, ಎಲ್ಲ ಕಾಲದಲ್ಲೂ ಇದನ್ನು ತುಂಬಾ ಬಳಸ್ತಾರೆ. ಸರ್, ನೀವು ನಮ್ಮ ಈ ಭೇಟಿಯನ್ನು ಆಳವಾದ ತಿಳಿಸಿದ್ದರಿಂದ ಹಾಗೂ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದರಿಂದ ನಾವು ನಿಮಗೆ ಆಭಾರಿಯಾಗಿದ್ದೇವೆ. ನನ್ನ ಸಂಕೇತ ಪರಮಾಣುಗಳ ಸಂಖ್ಯೆ 1. ನನ್ನ ಸುದ್ದಿ ಅನಿಲ. ನಾನು ಭೂಮಿಯ ಮೇಲೆ ನಿಮಗೆ ಸಿಗಲಾರೆ. ನಾನು ಅತ್ಯಂತ ಹಗುರವಾಗಿರುವುದರಿಂದ ಭೂಮಿಯು ಸಹ ತನ್ನ ಗುರುತ್ವಬಲದಿಂದ ನನ್ನನ್ನು ಬಂಧಿಸಲಾಗದು. ನಾನು ಭೂಮಿಯಲ್ಲಿ ಕಡಿಮೆಯಾದರೂ ವಿಶ್ವದಲ್ಲಿ ನಾನೇ ಅಧಿಕ ಪ್ರಮಾಣದಲ್ಲಿರುವುದು. ವಿಶ್ವದ ಪ್ರತಿಯೊಂದು ವಸ್ತು, ಜೀವಿಗಳ ಹುಟ್ಟಿದ ಮೂಲ ನಾನೇ ಬ್ರಹ್ಮ. ನನ್ನಿಂದಲೇ ಎಲ್ಲ ಸೃಷ್ಟಿ ಸಾಧ್ಯವಾಗಿರುವುದು. ಸೃಷ್ಟಿಯ ಮೂಲ ಹುಡುಕುವ ಮನುಷ್ಯನು ವಿವಿಧ ಗ್ರಹಗಳಲ್ಲಿ ಬೇರೆ ಬೇರೆ ಹೆಸರನ್ನು ಕೊಟ್ಟಿದ್ದಾನೆ. ಕಣ್ಣಿಗೆ ಕಾಣದ ಮತ್ತು ಭೂಮಿಯಲ್ಲಿ ಇರದ ಆ ಭಗವಂತನೇ ವಿಜ್ಞಾನದಲ್ಲಿ ಹೈಡ್ರೋಜನ್ ವಿಭಜನೆ ಮತ್ತು ಸಮ್ಮಿಲನ ಕ್ರಿಯೆಯಿಂದ ನಿಮ್ಮೆಲ್ಲರ ಸೃಷ್ಟಿ ಸಾಧ್ಯವಾಗಿರುವುದು. ನನ್ನ ಹುಟ್ಟು ಸೂರ್ಯನಿಂದ, ಸೂರ್ಯನ ಹುಟ್ಟು ನನ್ನಿಂದ. ಪ್ರತಿಯೊಂದು ಹಿಂದಿನ ವೈಜ್ಞಾನಿಕ ಕಾರಣ ಇರುವುದನ್ನು ತಿಳಿಯುವುದು ತುಂಬ ಅಗತ್ಯ. ನನ್ನ ಪರಿಮಾಣ ಸಂಖ್ಯೆ 6. ಕಾರ್ಬನ್ ಅದನ್ನು ಬಣ್ಣ ಕಪ್ಪು. ನನ್ನನ್ನು ಗ್ರೀಕ್ ಭಾಷೆಯಲ್ಲಿ ಅರಮ್ ಎಂದು ಕರೆಯುತ್ತಾರೆ. ನನ್ನ ಸಂಕೇತ 7.
ನನ್ನನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ, ನೀವೆಲ್ಲರೂ ನನ್ನನ್ನು ಇಷ್ಟಪಡುತ್ತೀರಾ. ಅದಕ್ಕೆ ಕಾರಣ ನನ್ನ ಗುಣ. ನನ್ನ ಚಿನ್ನದಿಂದ ತಯಾರಿಸಲ್ಪಟ್ಟ ಆಭರಣಗಳು ಹೊಳೆಯುತ್ತವೆ. ಅಷ್ಟೇ ಅಲ್ಲದೆ ಸುಲಭವಾಗಿ ಬಣ್ಣವನ್ನು ಕಳೆದುಕೊಳ್ಳುವುದಿಲ್ಲ. ಸ್ವಭಾವತಃ ಮೃದು. ಸ್ವಭಾವತಃ ಮೃದು. ನಾನು ತಾಮ್ರದೊಂದಿಗೆ ತಾಮ್ರದೊಂದಿಗೆ ನನ್ನನ್ನು ಅಷ್ಟು ಸುಲಭವಾಗಿ ಆಭರಣ ತಯಾರಿಕೆಯಲ್ಲಿ ಬಳಸಲಾಗುವುದಿಲ್ಲ. ನಾನು ತಾಮ್ರದೊಂದಿಗೆ ಸೇರಿದಾಗ ಮಾತ್ರ ನನ್ನನ್ನು ಆಭರಣ ತಯಾರಿಕೆಯಲ್ಲಿ ಬಳಸಲು ಸಾಧ್ಯವಾಗುವುದು. ಸಜ್ಜನರ ಸಂಘ ಹೆಜ್ಜೆ ಸರಿದಂತೆ ಅಲ್ಲವೆಂದರೆ ನನ್ನ ಸಂಗೀತ ಎಣ್ಣೆ. ನನ್ನನ್ನು ಗ್ರೀಕ್ ಭಾಷೆಯಿಂದ ನೇಟ್ರಿಯಂ ಎಂದು ಕರೆಯುತ್ತಾರೆ. ನಾನು ಅತ್ಯಂತ ಕ್ರಿಯಾಶೀಲವಾಗಿದ್ದೇನೆ. ಎಂದರೆ ನೀರಿನಲ್ಲಿ ಕೂಡ ಬೆಂಕಿಯನ್ನು ತರಿಸಬಲ್ಲನು. ಗಾಳಿಯಲ್ಲಿ ನನ್ನ ಅಸ್ತಿತ್ವ ಇಡಲಾರದು. ಆದ್ದರಿಂದ ನನ್ನನ್ನು ಸೀಮೆಎಣ್ಣೆಯಲ್ಲಿ ಇದ್ದಿರುತ್ತಾರೆ. ನಾನು ಲೋಹವಾದರೂ ನನ್ನನ್ನು ಚಾಕುವಿನಿಂದ ಕತ್ತರಿಸುತ್ತಾರೆ. ನೀವು ತಿನ್ನುವ ಉಪ್ಪಿನಲ್ಲೂ ಕೂಡ ನಾನಿದ್ದೇನೆ. ಲೋರಿನ್ ಜೊತೆ ಸೇರಿ ನಾನು ಸೋಡಿಯಂ ಕ್ಲೋರೈಡ್ ಆಗಿದ್ದೇನೆ. ಲೋರಿನ್ ಜೊತೆ ಸೇರಿ ನನ್ನ ಗುಣಗಳನ್ನೆಲ್ಲ ಕಳೆದುಕೊಂಡಿದ್ದೇನೆ. ನೀರಿನಲ್ಲಿ ಬೆಂಕಿ ತರಿಸಿದ್ದ ನಾನು ನೀರಿನಲ್ಲಿ ಕರಗಿ ಹೋಗಿವೆ. ಮನೆಯಲ್ಲಿ ಸ್ನೇಹ ಮಾಡಿಕೊಳ್ಳಲು ಯಾರ ಸ್ನೇಹವನ್ನು ಮಾಡಬೇಕಿತ್ತು? ನಾನು ಲೋಹವಾದರೂ ದ್ರವರೂಪದಲ್ಲಿದ್ದೇನೆ. ದ್ರವವಾದರೂ ಬಲವಾಗಿದ್ದೇನೆ. ನಾನು ಹೊಳೆಯುತ್ತೇನೆ, ಆದರೆ ನಾನು ಸ್ಥಿರವಾಗಿರುವುದಿಲ್ಲ. ಭೂಮಿ ಮತ್ತು ದೇಹ. ಮನಸ್ಸು ಪಾದರಸದಷ್ಟು ಚಂಚಲವಾಗಿದೆ. ಭೂಮಿ ಹಾಗೂ ದ್ರವವನ್ನು ಕಡಿಯೋಕ್ಕಾಗಲ್ಲ. ಯಾಕಂದ್ರೆ ಅದು ಹರ್ಕೊಂಡು ಹೋಗ್ತಿರುತ್ತೆ. ಅದು ಕಡಿಯೋಕ್ಕಾಗುತ್ತಾ? ವಸ್ತುಗಳ ನಡುವೆ ಆಕಾಶದ ಬಲ ಇಲ್ಲ ಅಂತ ಒಪ್ಕೊಂತೀವಿ. ಆದ್ರೆ ನಮ್ಮಲ್ಲಿ ಒಗ್ಗಟ್ಟಿಗೇನು ಬಲವಿಲ್ಲ. ಕೊರತೆ ಇಲ್ಲ. ಈಗ ಇದು ದ್ರವ ಹೌದು, ನಿಮ್ಗೆ ಅನಿಲ ಹೌದು. ಇನ್ನು ಈಗ ಈ ಬಿಟ್ಟಕ್ಕೆ ನನ್ನಲ್ಲಿ ಆಕಾರ ಇದೆ, ಗಾತ್ರ ಇದೆ. ಅದಕ್ಕೆ ನಾನು ಎಲ್ಲದರಲ್ಲೂ ಶ್ರೇಷ್ಠ. ನಾನು ಆಕಾರ ಇಲ್ಲ ಅಂತ ಒಪ್ಕೊಂತೀನಿ, ಆದರೆ ಗಾತ್ರ ಇದೆ. ಇವಾಗ ಯಾವುದೇ ಲೋಟಕ್ಕಾಗಲಿ ಲೋಟಕ್ಕೆ ಹಾಕಿದ್ರೆ ಅದೇ ಆಕಾರವನ್ನು ಪಡ್ಕೊಂತೀವಿ. ಹೊಂದಾಣಿಕೆ ಮುಖ್ಯ. ಹೊಂದಾಣಿಕೆ ಮುಖ್ಯ. ನಮ್ಗೆ ಆಕಾರ ಇಲ್ಲ ಅಂತ ಒಪ್ಕೊಂತೀನಿ, ಆದ್ರೆ ಅನಿಲ ವಸ್ತು ಮತ್ತು ಗಾತ್ರ ಆಕಾರ ಇಲ್ಲ ಅಂತ ಒಪ್ಕೊಂತೀನಿ. ಭೂಮಿ ಮೇಲೆ ಜನಿಸ್ತೀನಿ, ಭೂಮಿ ಕೆಳಗೆ ಜನಿಸ್ತೀನಿ, ಆಕಾಶದ ಮೇಲೆ ಜನಿಸ್ತೀನಿ. ನಮ್ಮಲ್ಲೇ ಜಗಳ ಆಯ್ತು. ಅಥವಾ ಬಿಸ್ಕೆಟ್ ಪ್ಯಾಕೆಟ್ ಇರುತ್ತೆ, ಅದು ಪೈನಾಪಲ್ ಅಂತ ಅನ್ಕೊಳ್ಳೋಣ. ಈಗ ಅದರಲ್ಲಿ ಪೈನಾಪಲ್ ಫ್ಲೇವರ್